ಇಷ್ಟೊತ್ತಾದರೂ ಬರಲಿಲ್ಲ ಗುರು ಇವನು. ಕಾಲ್ ಮಾಡಿಬಿಡೋಣ. ಕರೆ ಮಾಡುತ್ತಿರುವ ವ್ಯಕ್ತಿಯು ಸದ್ಯ ಕಾರ್ಯನಿರತರಾಗಿದೆ, ಬೇರೆ ಒಂದರಿಗೆ ಮಾತನಾಡುತ್ತಿದ್ದಾರೆ. ಸರ್ ಎಲ್ಲಿದ್ದೀರಾ ಸರ್? ಇಲ್ಲೇ ಉಕ್ಕೆ ಹೊಡಿತಿದ್ದೆ, ಹೇಳಿ ಸರ್. ಸರ್ ಬೇಗ ಬನ್ನಿ, ಸಂಜೆ ಆಗ್ಬಿಡುತ್ತೆ. ಒಂದು ರಿವ್ಯೂ ಮಾಡ್ಕೊಂಬಿಡೋಣ ಅದನ್ನ. ಏನ್ ಸರ್ ಕೆಲ್ಸ ಐತೆ ಸರ್, ಏನ್ ಮಾಡ ಸರ್ ಒಂದು 10 ನಿಮಿಷ ಟೈಮ್ ಕೊಡಿ ನಮಗೋಸ್ಕರ. ಆಯ್ತು ಬಿಡಿ ಸರ್, ನಾ ಬರ್ತೀನಿ. ಬೇಗ ಸರ್, 10 ನಿಮಿಷ ಇಲ್ಲೇ ಇದ್ದೀರ ತಾನೆ, ಬೇಗ ಬನ್ನಿ. ಓಕೆ ಸರ್, ಓಕೆ ಓಕೆ. ತಗೊಳ್ಳಿ ಸರ್, ಒಂದು ಮೈಕ್ ಹಾಕೊಂಬಿಡಿ, ಮಾತಾಡೋಣ, ಚರ್ಚೆ ಮಾಡೋಣ. ನಮ್ಗೇನು ಅಷ್ಟ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ. ಮ್ಯಾಕ್ಸ್ ಜೊತೆ ಇವತ್ತಿದ್ದೀರಾ, ಹೆಂಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿ ಅನ್ನಿಸ್ತೈತೆ. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ತಾನೇ? ಎಸ್ ಸರ್, ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ 100%. ನಿಮಗೂ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜನಗಳಿಗೆ ಒಂದು ಕನ್ಫ್ಯೂಷನ್ ಆಗಿರುತ್ತೆ, ಇದು ಮಹೇಂದ್ರ ಇದು ಮಹೇಂದ್ರ, ಇವೆರಡರಲ್ಲಿ ಏನು ಡಿಫ್ರೆಂಟ್ ಹುಡುಕ್ತವನೆ ಅಂತ. ಆ್ಯಕ್ಚುಲಿ ಡಿಫ್ರೆಂಟ್ ಇದೆ, ನಿಮಗೂ ಗೊತ್ತು ನಮಗೂ ಗೊತ್ತು, ನಮಗೂ ಗೊತ್ತು, ಅದೇ ಜನಗಳಿಗೆ ಗೊತ್ತಿಲ್ಲ, ಜನಗಳಿಗೆ ಗೊತ್ತಿಲ್ಲ. ಅದನ್ನು ತಿಳಿಸ್ಬೇಕು ನಾವು. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ. ಇಲ್ಲ ಆಪೋಸಿಟ್ ಹಾಕಿಂಗೆ, ಆಪೋಸಿಟು. ಹಾಂ, ಇಲ್ಲಾಂದ್ರೆ ಹಿಂಗೆ ಹಾಕ್ಬಿಡು. ಸಾಕು. ಇದು ಮಹೇಂದ್ರ 475 DI ಗಾಡಿ, ಇದು ಮಹೇಂದ್ರ 475 DI ಗಾಡಿ. ಬಟ್ ಎರಡರಲ್ಲೂ ಒಂದು ಸ್ವಲ್ಪ ಚೇಂಜಸ್ ಇದೆ. Same, but different. ಏನು ಚೇಂಜಸ್ ಅಂದರೆ ಗೇರ್ ಬಾಕ್ಸಲ್ಲಿ ಚೇಂಜಸ್ ಇದೆ. ಈ ಗಾಡೀಲಿ ಗೇರ್ ಬಾಕ್ಸ್ ಎಲ್ಲಿ ಬರುತ್ತೆ ಅಂದರೆ ಡ್ರೈವರ್ ಫ್ರಂಟೇ ಬರುತ್ತೆ ನೋಡಿ, ಇಲ್ಲಿ ಡ್ರೈವರ್ ಫ್ರಂಟೇ ಇದೆ. ಬಟ್ ಆ ಗಾಡೀಲಿ ಚೇಂಜ್ ಇದೆ. ಸುಮ್ಮನೆ ತಮಾಷೆ ಮಾಡಬೇಡ ಕಣಯ್ಯ. ಆದರೆ ಈ ಗಾಡೀಲಿ ಗೇರ್ ಬಾಕ್ಸ್ ಸೈಡಲ್ಲಿ ಮೌಂಟ್ ಆಗಿದೆ, ಡ್ರೈವರ್ ಸೀಟಿಂದ ರೈಟ್ ಸೈಡಿಗೆ ಬರುತ್ತೆ ಗೇರ್ ಬಾಕ್ಸು. ಇಲ್ಲಿದೆ ಗೇರ್ ಬಾಕ್ಸು. ಆಶ್ಚರ್ಯ. ಹೆವಿ ಕಂಫರ್ಟ್ ಇದೆ ಗುರು, ಫ್ರಂಟಲ್ಲಿ ಎಷ್ಟು ಸ್ಪೇಸ್ ಇದೆ ನೋಡಿ, ಹೆವಿ ಕಂಫರ್ಟ್ ಆಗಿದೆ. ಗಾಡಿ ಓಡ್ಸೋಕ್ಕೆ ಮಾತ್ರ ಕಾಲು ಆರಾಮಾಗಿ ಇಟ್ಕೊಬೋದು, ಇಲ್ಲೇ ಮಲ್ಕೊಂಬಿಡ್ಬೋದು ಸರ್ ಆರಾಮಾಗಿ. ಎಸ್ ಸರ್, ಅಲ್ಲೇ ಮನಿಕೊಂಬಿಡ್ಬೋದು, ಇಲ್ಲೇ ಮಲ್ಕೊಬೋದು, ಅಷ್ಟು ಸ್ಪೇಸ್ ಇದೆ ಗುರು. ಆರಾಮಾಗಿ ಹಿಂಗೆ ಚಪ್ಪಲಿ ಬಿಟ್ಟು ಕಾಲಿಗೆ ಹಿಡ್ಕೊಂಡು ಹಿಂಗೆ ಮಲ್ಕೊಬೋದು. ಬರೀ ಇಂಥದೆಯ ಒಟ್ಟಾರ ಲಾರಿ ಫೀಲ್ ಇದೆ ಇದು ಗಾಡಿ ಓಡ್ಸೋಕ್ಕೆ. ಇದು ಡಿಸ್ಕೋ, ಇದು ಫುಲ್ಲು ಶಕ್ತಿನೆಲ್ಲ ಮಲ್ಚ್ ಮಾಡಾಕ್ಬಿಡುತ್ತೆ. ಏನಂತೀರ ಇದ್ರ ಬಗ್ಗೆ? ಹೌದು ಸರ್, ಇದು ರೈತರಿಗೆ ತುಂಬ ಅನುಕೂಲ ಆಯ್ತು. ಇದು ಹೌದು, ರೋಟ್ರಿಗಿನ ಬೆಸ್ಟ್. ಇದು ಶತ್ತೆ ತೆಗಿಬೇಕು ಅಂದರೆ ಹೆವಿ ಕಷ್ಟ ಆಗ್ತಿತ್ತು. ಇವಾಗ ಎಡಮಟ್ಟ ಎಲ್ಲ ಕಟ್ಟಾಗಿ ಹೋಗುತ್ತೆ ನೋಡಿ. ಹೆಂಗಿದೆ ಇದು ಡಿಸ್ಕ್ ಪ್ಲೇಟ್ಸ್ ಇದು. ಹಾಂ ಮಾಡ್ಕೊಂಡಿದ್ದೀನಿ. ನಮ್ಮ ಅಪ್ಪಾರು ಇನ್ನೇನು ಹೊಡಿಲಿಲ್ಲ ಅಂದರೆ ಬೀಳ್ತಾವೆ ಬತಾಸ್ ಇವತ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಫುಲ್ ಒಂದು ಮಲ್ಚಿಂಗ್ ಆಗುತ್ತೆ ನೋಡಿ ಈ ಥರ ಡಿಸ್ಕೋ. ರೈತರಿಗೆ ಮಾತ್ರ ಹೆವಿ ಯೂಸ್ ಆಗಿದೆ, ಫುಲ್ಲು ಉಡಿ ನೋಡಿ ಚೆನ್ನಾಗಿದೆ. ಒಳ್ಳೆ ಅದದಲ್ಲಿ ಹೊಡೆದ್ರೆ ಮಾತ್ರ ಮಸ್ತ್ ಅಂದ್ಕೊಳ್ಳಿ. ಇದು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಡ್ರೈವಿಂಗ್ ಬಗ್ಗೆ, ಎಷ್ಟೋ ಟ್ಯಾಕ್ರಿ ಓಡಿಸಿದ್ದೀರಾ, ನೀವೆಲ್ಲ ಪಂಟ್ರಾಗಿದ್ದೀರಾ, ಗೊತ್ತು ನಮಗೆ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ಮ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಈ ಟ್ಯಾಕ್ರಿ ಓಡಿಸಿದಿರಲ್ಲ, ಮಣ್ಣೊಡಿಯಕ್ಕೆಲ್ಲ ಹೋಗಿದ್ದೀರಾ ಆಲ್ಮೋಸ್ಟು. ಈ ಗೇರ್ ಹಾಕ್ಬೇಕಾರೆ ಆ ಗೇರ್ ಹಾಕ್ಬೇಕಾರೆ ಕಂಫರ್ಟ್ ಹೆಂಗೆ ಸಿಗುತ್ತೆ ನಿನಗೆ? ಸರ್ ಕಂಫರ್ಟು ಇದು ಸೆಂಟ್ರಲ್ ಇದೆಯಲ್ಲ, ಇದು ಅಷ್ಟು ಕಂಫರ್ಟ್ ಸಿಗಲ್ಲ ಸರ್. ಕೂಳ್ಗಿರೋರ್ಗೆ ಎಡ್ಕಲ್ಲ, ಆಮೇಲೆ ಬಗ್ಬೇಕಾರೆಲ್ಲ ಹಣೆಗೆ ಇಲ್ಲಿ ಹೊಡ್ಕಂತೀರ. ಯಾರು ಹೇಳಿದ್ರು ನಿಮ್ಗೆ? ಇದು ಕಂಫರ್ಟ್, ಹತ್ತಕ್ಕೂ ಕಂಫರ್ಟ್, ಆಮೇಲೆ ಆರಾಮಾಗಿ ಸೈಡ್ ಗೇರ್ ಇರುತ್ತೆ. ಎಂಥ ಕುಳ್ಗಿರೋರ್ಗೂ ಇದು ಎಡ್ಕುತ್ತೆ ಆರಾಮಾಗಿ. ಬೆಳಗಿನ ಸಾಯಂಕಾಲ ತನಕ ಹೊಡೆದ್ರು ಏನೇ ಸ್ಟ್ರೈನ್ ಆಗಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಸೈಡ್ ಗೇರ್ ಬಾಕ್ಸ್ ಬಿಟ್ಟಿದ್ದೆ ಅವರು. ಲಾಂಗ್ ಯಾರು ಹೊಡಿತಾರೆ, ಒಂದು ಬೆಳಗಿಂದ ಸಂಜೆವರೆಗೂ ಯಾರು ಡ್ರೈವಿಂಗ್ ಮಾಡ್ತಾರೆ ಅವ್ರಿಗೋಸ್ಕರ ಇದನ್ನ ಬಿಟ್ಟಿದ್ದವರು ಸೈಡ್ ಗೇರ್ ಬಾಕ್ಸ್ನ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಜನಗಳಿಗೆ ಅಷ್ಟು ರೀಚ್ ಆಗಲಿಲ್ಲ ಗಾಡಿದು ಅಷ್ಟೇ. ಇದು ಆ್ಯಕ್ಚುಲಿ ಸೈಡ್ ಮೌಂಟ್ ಆಗಿರೋದು ಗೇರ್ ಬಾಕ್ಸು, ಸೌಂಡ್ ಬರುತ್ತೆ ಹೆವಿ. ಹೌದು ಸರ್, ಗೇರ್ ಹಾಕ್ಬೇಕಾದ್ರೆ ಗೇರು ಅದು ಬೀಳ್ದಂಗೆ ಇದು ಬೀಳದ ಸರ್. ಅಷ್ಟು ಸ್ಮೂತ್ನೆಸ್ ಇಲ್ಲ. ಅಷ್ಟು ಸ್ಮೂತ್ನೆಸ್ ಇಲ್ಲ. ಹೌದು, ಕಂಫರ್ಟ್ ಆಗಿ ಸಿಗುತ್ತೆ ಹೊರತು ಅಷ್ಟು ಸ್ಮೂತ್ ಅನಿಸಿಲ್ಲ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಏನಕ್ಕೆ ಅಂದ್ರೆ ಆ ಗೇರು ಫ್ರಂಟ್ ಅಲ್ಲೇ ಇದೆ ನೋಡಿ, ಗೊತ್ತಾಗುತ್ತೆ ಯಾವಾಗ ಎಷ್ಟಕ್ಕೆ ಹಾಕ್ಬೇಕು ಅಂತ. ಇದು ಕನ್ಫ್ಯೂಸ್ ಆಗುತ್ತೆ, ಗೊತ್ತಾಗಲ್ಲ ಯಾವ ಕಡೆಗೆ ಹಾಕ್ಬೇಕು ಅಂತ. ಈಗ ಯಾರಿಗಾರ ಸ್ಟಾರ್ಟಿಂಗ್ ಗಾಡಿ ಓಡಿಸ್ತೋರಿಗೆ ಕೊಟ್ರೆ ಸೀರಿಯಸ್ಲಿ ಗೊತ್ತಾಗಲ್ಲ ಅವರಿಗೆ ಗೇರ್ ಹಾಕ್ಬೇಕು ಅಂತ. ಈ ನನ್ನ ಮಕ್ಕಳು ಒಂದೊಂದಲ್ಲ ಗಾಡಿ ಹತ್ತೆ ಬಿಡೋಣ. ಈ ಕಡೆ ಗೊತ್ತೇ ಆಗಲ್ಲ ಫಸ್ಟ್ ಗೇರ್ ಯಾವುದು ಸೆಕೆಂಡ್ ಗೇರ್ ಯಾವುದು ಅಂತ.
ಫಸ್ಟ್ ಕನ್ಫ್ಯೂಸ್ ಆಗೇ ಆಗುತ್ತಲ್ಲ. ಖಂಡಿತ ಕನ್ಫ್ಯೂಸ್ ಆಗೇ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಇದು ನೋಡಿಸ್ಬೇಕಾರೆ ರಿವರ್ಸ್ ಹಾಕಕ್ಕೆ ಬರ್ತಿರ್ಲಿಲ್ಲ. ಎಲ್ಲಿ ರಿವರ್ಸ್ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಹಿಂಗೆ ಕಾರ್ನರ್ಗೆ ಹಾಕಿ ಎಳಿಬೇಕು ಅಂತ. ಆ್ಯಕ್ಚುಲಿ ಇಲ್ಲೊಂದಿದೆ ಸೈಡ್ ಗೇರ್ ಅದೇ ಥರ, ಇದು ಇಂಜಿನ್ ಕನ್ವರ್ಟ್ ಮಾಡೋದು ಐ ಮತ್ತು ಲೋ ರೇಂಜ್ಗೆ. ಸೇಮ್ ಇದೆ, ಚೆನ್ನಾಗಿದೆ ಓಡ್ಸೋಕೆ ಮಾತ್ರ ಕಂಫರ್ಟ್ ಆಗಿ. ಸೋನಾಲಿಕ್ದಲ್ಲಿ ಬಿಟ್ಟವನೆ ಸರ್, ಸೇಮ್ ಆ ಗಾಡಿ ಥರನೇ ಗೇರ್ ಬಾಕ್ಸ್ ಸೇಮ್ ಇದೆ ಸೋನಾಲಿಕ್ದಲ್ಲಿ. ಅದೇ ಸೈಡ್ ಗೇರ್ ಬಾಕ್ಸ್ ಇದೆ. ಗೇರ್ ಬಾಕ್ಸ್ ಇದ್ರೆ ಓಕೆ, ಗೇರ್ ಹಾಕೋದು ಮಾತ್ರ ಫ್ರಂಟೇ ಬರುತ್ತೆ, ರಿವರ್ಸು ಬ್ಯಾಕ್ ಬರಲ್ಲ ಇದ್ರಲ್ಲ. ಹಿಂಗೆ ನಾನು ಆಲ್ರೆಡಿ ಮಹೇಂದ್ರದು 475 ವಿಡಿಯೋ ಮಾಡಿ ಹಾಕಿದ್ದೆ ರಿವ್ಯೂನ, ನೀನು ನೋಡಿದ್ಯಾ? ನೋಡಿ ಸರ್, ನೋಡಿ. ಇದನ್ನ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಬ್ರೋ ನಮ್ದು ಸೈಡ್ ಗೇರ್ ಬಾಕ್ಸ್ ಒಂದು ವಿಡಿಯೋ ಮಾಡಿಕೊಡಿ ಅಂತ. ಹಾಕಿ 3 ತಿಂಗಳಾಯ್ತು, ಇವತ್ತು ಮಾಡ್ತಾ ಇದ್ದೀನಿ. ಬೇಜಾರಾಗ್ಬೇಡಿ ಬ್ರೋ. ನನಗೆ ನೋವು ತಲೆ ಕೆಟ್ಟೋಗೈತೆ. ಈಗ ನೋವು ಸುಮ್ಮನೆ ಇಟ್ಬಿಟ್ರೆ ಚಂದ. ನಮಗೆ ಕಷ್ಟಗಳು ಗೊತ್ತು, ನಿತಿನ್ ನೋಡಿದಾರೆ ನಾವು ಕೆಲಸಗಳು ಗೊತ್ತು, ಕಷ್ಟಗಳು ಗೊತ್ತು. ಈಗಲೂ ಅವ್ರ ಅಪ್ಪ ಇವತ್ತ ಈ ಮಡಿ ಹೊಡಿಲಿಲ್ಲ ಅಂದ್ರೆ ನಾಳೆ ಕೆಡಮಡಿ ತಗೊಂಡಿರುತ್ತೆ. ಇರ್ಲಿ ಸರ್, ಅವೆಲ್ಲ ಹೇಳ್ಬೇಡಿ. ಇನ್ನೊಂದು ಏನು ಹಿಂಸೆ ಆಗುತ್ತೆ ಅಂದ್ರೆ ಇಲ್ಲೇ ಗೇರ್ ಹಾಕ್ಬೇಕು, ಬಟ್ ಇಲ್ಲೇ ನೀವು ಲಿವರ್ನ ಕಂಟ್ರೋಲ್ ಮಾಡ್ಬೇಕು, ಹೈಡ್ರಾಲಿಕ್ಸ್ನ. ಆಮೇಲೆ ಇನ್ನೊಂದು ಡೌನ್ ಕೊಟ್ಬಿಟ್ಟಾನೆ, ಡೌನ್ ಕೊಟ್ಟಿದ್ದಾನೆ, ಸ್ವಲ್ಪ ಬೆಂಡ್ ಆಗಬೇಕು. ಬೆಂಡ್ ಆಗಬೇಕು. ಓಕೆ, ಸೈಡ್ ಗೇರ್ ಐತಲ್ಲ ಇಷ್ಟಾಗಿ ಬೀಳಲ್ಲ ಗೇರು, ಅಂದ್ರೆ ಇಷ್ಟು ಸ್ಮೂತ್ನೆಸ್ ಇಲ್ಲ ಅಂತ. ಸ್ಮೂತ್ನೆಸ್ ಇಲ್ಲ. ಆಮೇಲೆ MFಗೆ ಹೋಲಿಸ್ಕೊಂಡ್ರೆ ಈ ಗೇರ್ ಬಸ್ ಬೆಟ್ರು. ಅದ್ರಲ್ಲಾದ್ರೆ ಸೆಕೆಂಡ್ ಗೇರ್ಗೆಲ್ಲ ಬಿದ್ದುಬಿಡುತ್ತೆ. ಗೇರ್ ಬಾಕ್ಸ್ ಸ್ವಲ್ಪ ಹೈಟಲ್ಲೇ ಬಂದ್ಬಿಟ್ಟಿದೆ, ಸ್ಟ್ರಕ್ಚರ್ ಹೈಟ್ ಇದೆ ಅದು. ಇದೊಂದು ಸ್ವಲ್ಪ ನೋಡಿ, ಇದು ಸ್ವಲ್ಪ ಕಂಫರ್ಟ್ ಇದೆ ಅದಕ್ಕಿನ್ನ. ಹೌದು, ಕಂಪೇರ್ ಮಾಡಿದ್ರೆ ಇದು ಕಂಫರ್ಟ್ ಇದೆ. ಕಂಫರ್ಟ್ ಇದೆ. ಎರಡು ಗಾಡಿಲೂ ಸೇಮ್ ಪವರ್ ಇದೆ. 2.7 ಲೀಟರ್ ಇಂಜಿನ್ ಇದೆ, 42 HP ಹಾರ್ಸ್ ಪವರ್ ಇದೆ, 116 ನ್ಯೂಟನ್ ಮೀಟರ್ಸ್ ಟಾರ್ಕ್ ಇದೆ ಗುರು. ಈ ಗಾಡಿ ಪವರ್ ಆಡೋ ಮಕ್ಕಳಿಗೂ ಗೊತ್ತಿರುತ್ತೆ. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು. ಆಮೇಲೆ ನಮ್ಮ ಕಡೆಗೆ ಏನು ಬಂಪರ್ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ತೋಟದೊಳಗೆ ಹಿಂಗೆಲ್ಲ ಹೊಡಿಬೇಕಾಗುತ್ತೆ. ಕಟ್ ಜಾಗ ಬೇಗ ಕಟ್ಟಾಗಲ್ಲ ಗಾಡಿ. ನಾವು ಉತ್ತರ ಕರ್ನಾಟಕ ಬನ್ನಿ ಸಹ ಬಂಪರೇ ರೇಂಜಾಗಿ ಇರುತ್ತೆ. ಅವ್ರ ಟ್ಯಾಕ್ರಿಗಿನ ಬಂಪರೇ ಸಕದ ಹೊಡಿತಾರೆ. ಟ್ಯಾಕ್ರಿ ನೋಡೋಕ್ಕಿಂತ ಬಂಪರ್ ನೋಡೋಕ್ಕೆ ಹೋಗ್ಬೇಕು ಸಹ ಕಡೆಗೆ. ಹೌದೌದು, ನಾನೊಂದು 2-3 ವಿಡಿಯೋ ನೋಡಿದ್ದೀನಿ. ಬಂಪರು ಟ್ಯಾಕ್ರಿಗಿನ ದೊಡ್ಡದಾಗಿರುತ್ತೆ. ಟ್ಯಾಕ್ರಿ ಯಾವುದು ಅಂತ ಗೊತ್ತಾಗಲ್ಲ, ಜನ ಬಂಪರೇ ನೋಡಬೇಕು. ಸೈಕ್ ಬಿಡಿ, ಆ ಥರ ಎಲ್ಲ ಬಂಪರ್ ಹಾಕ್ಸೋಕ್ಕಾಗಲ್ಲ. ಏನಕ್ಕೆ ಅಂದ್ರೆ ನಮ್ದು ಅಡಿಕೆ ಗಿಡ ಎಲ್ಲ ಇರುತ್ತೆ, ಅಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ. ಈ ಕಡೆ ತೋಟ ಇರೋ ಕಡೆ ಗೇಮೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಗಾಡೀಲಿ ಲೈಟ್ ಎಲ್ಲ ಜುಗಾಡ್ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗತ್ತೆ ಸಹ, ಈಗ ಗಾಡಿ ಕಟ್ಟಾಗಬೇಕರೆಲ್ಲ ಮರಕ್ಕೆ ಹೊಡೆದೆಲ್ಲ ಹೋಗುತ್ತೆ, ಎಡಮಟ್ಟ ಹೊಡೆದು ಹೋಗುತ್ತೆ. ನಮ್ಮ ಫ್ರೆಂಡ್ ಒಂದು ಟ್ಯಾಕ್ರಿ ತಂದವ್ರೆ MF ಅಲ್ಲಿ, 10.5 ಲಕ್ಷ ಆಯ್ತಂತೆ ಇಂಜಿನ್ನು. ಏನ್ ಕ್ಯಾಶ ಇಲ್ಲ ಕೂದ್ಲ ಇಂಜಿನ್ 4x4 ತಂದವ್ರೆ, 10.5 ಲಕ್ಷ ಆಯಿತು. ಆ್ಯಕ್ಚುಲಿ ಅದೊಂದು ಗಾಡಿನ ರಿವ್ಯೂ ಮಾಡಬೇಕು. 10.5 ಲಕ್ಷ ಆಗೋರು ಒಳ್ಳೆ ಟಾಪ್ ಆ್ಯಂಡ್ ಕಾರ್ ಬರುತ್ತೆ. ಈ ಜನಗಳು ತೋಟದಲ್ಲಿ ಹಾಕೊಂಡು ಉಜ್ಜಾಡಕ್ಕೆ ತರ್ತಾರೆ. ಅದಲ್ವ ರೈತರಿಗಿರೋದು ಪವರು. ಇರೋ ರೈತರಿಗೆ ಶೋಕಿಗೋಸ್ಕರನೇ ತರ್ತಾರೆ ಸರ್. ಇದು ಶೋಕಿಗೋಸ್ಕರನೇ ತರ್ತಾರೆ ಟ್ಯಾಕ್ರಿಗಳು. ಸೆಂಟರ್ ಗೇರ್ ಬಾಕ್ಸು ಆರಾಮಾಗೆ ಮನೆ ಯೂಸಿಗೆ ತೊಗೋಬೋದು. ಬಟ್ ಇದು ಸೈಡ್ ಗೇರ್ ಬಾಕ್ಸ್ನ ಲಾಂಗಾಗಿ ನೀವು ಡ್ರೈವ್ ಮಾಡ್ತೀರಾ, ಇಲ್ಲ ಅಂದರೆ ಬಾಡಿಗೆ ಹೊಡಿತೀವಿ, ಬೆಳಗಿಂದ ಸಂಜೆ ತನಕ ಟ್ರ್ಯಾಕ್ಟ್ರಿ ಓಡಿಸ್ತೀವಿ ಅಂದರೆ ಹೆವಿ ಕಂಫರ್ಟ್ ಆಗಿದೆ. ಸೈಡ್ ಗೇರ್ ಬಾಕ್ಸ್ನ ತೊಗೋಬೋದು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಸೈಡ್ ಗೇರ್ ಬಾಕ್ಸ್ ಗೊತ್ತೇ ಇಲ್ಲ. ಇವಾಗ ಬರ್ತಾ ಇರೋ ಟ್ಯಾಕ್ಟ್ರಿಲಿ ಆಲ್ಮೋಸ್ಟ್ ಎಲ್ಲ ಸೈಡ್ ಗೇರ್ ಬಾಕ್ಸ್ ಬರ್ತಿದೆ ಇವಾಗ. ಈಗ ಎಲ್ಲದರಲ್ಲೂ ಬಿಟ್ಟವನೆ, ಎಲ್ಲ ಕಂಪ್ನಿಯಲ್ಲೇ ಬಿಡ್ತಾವನೆ ಸೈಡ್ ಗೇರ್ ಬಾಕ್ಸು. ಯಾಕೆಂದ್ರೆ ಸ್ವಲ್ಪ ಅದೇ ಕಂಫರ್ಟಾಗಿ ಓಡಿಸ್ಬೋದಲ್ಲ, ಹಂಗಾಗಿ ಬಿಡ್ತಾವ್ರೆ. ಹೌದು, ಮುಂಚೆ ಎಲ್ಲ ಟ್ಯಾಕ್ಟ್ರಿ ಸೌಂಡೇ ಬೇರೆ ಇತ್ತು. ಇವಾಗೆಲ್ಲ ಲಾರಿ ಸೌಂಡು, ಕಾರ್ ಸೌಂಡ್ ಆಗಿದೆ, ಸೌಂಡೇ ಬರ್ತಿಲ್ಲ, ಹಂಗಿದೆ ಈಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗೆಲ್ಲ ಇವನ್ನೆಲ್ಲ ಟ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಇದೇ ಗೊತ್ತಾಗ್ಬಿಡೋದು, ಇವ್ರದೇ ಟ್ಯಾಕ್ಟ್ರಿ ಬರ್ತಾ ಇದೇ ಟ್ಯಾಕ್ಟ್ರಿ ಅಂತ. ಸರ್ ನಾವು ಸಣ್ಣ ಹುಡುಗನ ಇದ್ದಾಗ ಟ್ಯಾಕ್ಟ್ರಿ ಸೌಂಡ್ ಕೇಳಿ ಮಹೇಂದ್ರನೋ MF ಪವರೋ ಯಾವುದು ಹೇಳಿ ನಾವು. ಇನ್ನು ನನಗೆ ಸಮನಾರು. ಇದು ನಿಮ್ಮ ಗಾಡಿ ನಾವು ಸ್ವಲ್ಪ ಡ್ರೈವ್ ಮಾಡ್ತೀವಿ, ಮಾಡಿ ಸರ್, ತಗೊಳ್ಳಿ. ಹೆವಿ ಕಂಫರ್ಟ್ ಇದೆ ಮಾತ್ರ ಗಾಡಿನ. ಇಲ್ಲಿ ಸ್ವಲ್ಪ ಗೇರ್ ಹಾಕೊಂಡು ಕನ್ಫ್ಯೂಸ್ ಆಗುತ್ತೆ ಅಷ್ಟೇ, ಗೊತ್ತಿಲ್ಲದವ್ರಿಗೆ. ಇಲ್ಲಾಂದ್ರೆ ಗೊತ್ತಾಗುತ್ತೆ. ಇದು ರಿವರ್ಸ್ ಸುಬಿ ಹಂಗೆ ಜಂಕ್ ಹೋಗ್ತೀನಿ ಕಣ, ನೋಡ ಫಸ್ಟು ಇಲ್ಲಿ ನೀವೆಲ್ಲ ಆರಾಮಾಗಿ ಒಂಥರ ಟ್ಯಾಕ್ಟ್ರಿ ಇದೆ ಲಾರಿ ಓಡಿಸೋ ಥರ ಫೀಲ್ ಆಗುತ್ತಿದ್ದು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಓಕೆ ಸರ್, ಓಕೆ ಸರ್. ಮಹೇಂದ್ರದಾಯ್ತು. ನೆಕ್ಸ್ಟ್ ಯಾವುದು ವಿಡಿಯೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನೆಕ್ಸ್ಟ್ ಬಿಡ್ತೀವಿ, ನೋಡ್ತಾ ಇರಿ. ನೆಕ್ಸ್ಟ್ ಒಂದು ಬರುತ್ತೆ ಸದ್ಯದಲ್ಲೇ. ಆಯ್ತು ಸರ್. ಸರಿ ಸರ್, ಸಿಗೋಣ. ಬರ್ತೀನಿ, ಅದು ಗೇಮೇ ಮುಗಿಸ್ಕೊಂಡು ನಾನು ಬರ್ತೀನಿ ಮನೆ ಹತ್ರ. ಇದು ಏನು ಪ್ರಾಬ್ಲಮ್ ಇದು? ಇದು ಸ್ಟಾರ್ಟರ್ ಪ್ರಾಬ್ಲಮ್. ಇದು ಮಹೇಂದ್ರದಲ್ಲಿ ಫಿಕ್ಸು ಸರ್. ಫಿಕ್ಸ್ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ, ನ್ಯೂಟ್ರಲ್ ಇರುವ ಗೇರು. ಓಕೆ, ಫಸ್ಟ್ ಯಾವ್ದಾರ ಒಂದು ಗೇರ್ಗೆ ಯಾವ್ದು ಕರ ಹಾಕಿ
ಒಂದು ಗೇರಿಗೆ ಹಾಕಿ ತಿರ್ಗಾ ನೂಟ್ಲು ಮಾಡಿ ಹಾಂ. ತಿರ್ಗಾ ನೂಟ್ಲು ಮಾಡಿ ಸ್ಟಾರ್ಟ್ ಅಬ್ಬಾ ಫೈನಲಿ 1 ಮಿಲಿಯನ್ ವ್ಯೂಸ್ ಆಯಿತು ಗುರು ಇನ್ಸ್ಟಾಗ್ರಾಮಲ್ಲಿ. ಇನ್ನು ಟ್ರ್ಯಾಕ್ಟರ್ ವೀಡಿಯೋಸ್ನೆಲ್ಲ ಯಾರು ನೋಡ್ತಾರೆ, ಬೇರೆ ಏನಾದರೂ ಮಾಡು ಗುರು ಅಂತ ಇದ್ರು. ಬಟ್ ಅದೇ ವಿಡಿಯೋ ಇವತ್ತು 1 ಮಿಲಿಯನ್ ವ್ಯೂಸ್ ಆಗಿದೆ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ನಾಕ್ಸ್ ಕನ್ನಡ. ನೋಡಿ ಸ್ವಾಮಿ ನಾವಿರೋದು ಹೀಗೆ